ಕಣ್ಣೀರು ಒರೆಸ್ಕೊತಾ ಇದ್ದಾಳೆ. ಅಲ್ಲಿಗೆ ಇವಳ ಭವಿಷ್ಯನೂ ನಿಜ ಆಯ್ತು. ನನಗೆ 2ನೇ ಮದುವೆ ಫಿಕ್ಸ್ ಆಯ್ತು. ಆಹಾ, ನನಗೆ 2ನೇ ಮದುವೆಯಂತೆ. ಓಹೋ, ನನಗೆ 2ನೇ ಮದುವೆಯಂತೆ. ಆಹಾ, 2ನೇ ಮದುವೆಯಂತೆ. ಓಹೋ, 2ನೇ ಮದುವೆಯಂತೆ. ನಂಗೂ ನಿನ್ಗೂ ಏನಂತೆ ಟಾಮ್ ಟಾಮ್ ಟಾಮ್. ನನಗೆ ಗೊತ್ತು ಕಣೆ, ನಿನ್ನ ಮನ್ಸಿಗೆ ನೋವಾಗ್ತಿದೆ ಅಂತ. ಆದ್ರೆ ನೀನು ನಿನ್ ತಲೆ ಮೇಲೆ ನೀನೇ ಚಪ್ಪಡಿ ಕಲೆ ಹೇಳ್ಕೊಂಬಿಟ್ಟೆ. ರಾಮ ಕೃಷ್ಣ ಗೋವಿಂದ ಎಲ್ಲ ಹಣೆ ಬರ. ಮೀರಾ, ಎಲ್ಲ ನಾವು ಅನ್ಕೊಂಡಾಗೆ ಆಗ್ತಿದೆ. ಅರ್ಜುನ ನಿನ್ನ ಮದ್ವೆ ಆಗೋದಕ್ಕೆ ಒಪ್ಪಿದ್ದಾಯ್ತು. ಅವನ ಆಸೆ ಪಟ್ಟಿದ ಪ್ರಕಾರ ಸೇವಂತಿ ಮನೆಗೆ ಬಂದಿದ್ದು ಆಯ್ತು. ಅವನಿಗೆ ಆಕ್ಸಿಡೆಂಟ್ ಆಗದೆ ಹೋಗಿದ್ದಿದ್ರೆ ಇಷ್ಟೊತ್ತಿಗೆ ಲಗ್ನ ಪತ್ರಿಕೆ ಶಾಸ್ತ್ರ ಮುಗಿಸಿ ಮದ್ವೆ ಸಂಭ್ರಮದಲ್ಲಿ ಮುಳುಗ್ತಿದ್ವಿ. ಹೋಗ್ಲಿ ಬಿಡು, ಏನೋ ಒಂದು ದೊಡ್ಡ ಗಂಡಾಂತರದಿಂದ ಪಾರ್ ಮಾಡೋದಕ್ಕೆ ಆ ಭಗವಂತ ಸಣ್ಣ ಆಕ್ಸಿಡೆಂಟ್ ಮಾಡಿಸಿ ಇಷ್ಟರಲ್ಲೇ ಮುಗಿಸಿದಾನೆ. ಮೀರಾ, ಇನ್ನು ತಡ ಮಾಡೋದ್ ಬೇಡ. ನಿಮ್ಮಿಬ್ರು ಜಾತಕನ ಜೋಯಿಶ್ರಿಗೆ ತೋರಿಸಿ ಆದಷ್ಟು ಬೇಗ ಲಗ್ನ ಪತ್ರಿಕೆ ಬರ್ಸ್ಬೇಕು ಅಂತ ಅನ್ಕೊಂಡಿದ್ದೀನಿ. ನೀನೇನಂತ್ಯ? ಥ್ಯಾಂಕ್ಸ್ ಆಂಟಿ. ಏನು ಬರೀ ಥ್ಯಾಂಕ್ಸ್ ಅಷ್ಟೇನಾ? ಇನ್ನೇನ್ ಉಳಿಸಿದೀರಾ ಆಂಟಿ ಹೇಳೋದಕ್ಕೆ? ಎಲ್ಲ ನೀವೇ ಹೇಳಿದ್ರಲ್ಲ, ನನಗಿಂತ ಹೆಚ್ಚಿನ ಖುಷಿ ಸಡಗರ ಎಲ್ಲ ನೀವ್ ಅನ್ಭವಿಸ್ತಾ ಇದ್ದೀರಾ. ಅದನ್ನ ನೋಡ್ತಿದ್ರೆ ನನ್ಗೆ ಆಡೋದಕ್ ಮಾತುಗಳೇ ಇಲ್ಲ ಅಂತ ಅನಿಸ್ತಿದೆ. ಐ ಆಮ್ ಹ್ಯಾಪಿ ಆಂಟಿ, ಟೋಟಲಿ ಹ್ಯಾಪಿ. ಸದ್ಯ ಇಷ್ಟೊತ್ತಾದ್ಮೇಲಾದ್ರೂ ಮುತ್ತು ಉದುರಿಸ್ತೀಯಲ್ಲ, ನನ್ ಪುಣ್ಯ. ಸರಿ, ಈಗ ಬೇಗ ನಿಮ್ಮ ಅಮ್ಮಂಗೆ ಫೋನ್ ಮಾಡ್ಕೊಡು. ಏನೇ ಅವ್ರಿಗೆ ಜವಾಬ್ದಾರಿನೇ ಇಲ್ಲ. ಹೆಣ್ಣೆತ್ತೋರ್ಗೆ ಇರ್ಬೇಕಾಗಿರೋ ಆತಂಕ ನಿಮ್ಮ ಅಮ್ಮನ್ಗೆ ಸಾಸಿವೆ ಕಾಳಷ್ಟು ಇಲ್ಲ. 1 ತಿಂಗಳಾಯ್ತು, 2 ತಿಂಗಳಾಯ್ತು, ಹತ್ತತ್ರ 7 ತಿಂಗಳಾಗ್ತಾ ಬಂತು. ಇಷ್ಟು ದಿನದಲ್ಲಿ ಇಡೀ ದೇಶ ಸುತ್ಕೊಂಡ್ ಬರ್ಬೋದಾಗಿತ್ತು. ಕಾಶಿ ಕೇದಾರ್ನಾಥಿಂದ ಬರೋದಕ್ಕೆ ಇಷ್ಟು ದಿನ ಬೇಕಾ? ಇಷ್ಟು ಟೈಮ್ ಬೇಕಾ? ಮೀರಾ, ನನ್ಗೇನೋ ನಿನ್ ಮದ್ವೆಗ್ ಬರ್ತಾರೋ ಇಲ್ವೋ ಅಂತ ಭಯ ಆಗ್ತಿದೆ. ಭಯ ಯಾಕಂಟಿ? ಏನೇ ಹೀಗೆ ಕೇಳ್ತಿದ್ಯಾ? ನಿನ್ಗೆ ಭಯ ಆತಂಕ ಏನೂ ಇಲ್ವಾ? ಮೀರಾ, ನಿಮ್ಮಿಬ್ರು ಮಧ್ಯೆ ಏನ್ ನಡೀತಿದೆ ಅದನ್ನಾದ್ರೂ ಬಾಯ್ ಬಿಟ್ಟು ಹೇಳು. ಏನೂ ಇಲ್ಲ ಅಪ್ಪ. ಇಷ್ಟಕ್ಕೂ ನಡಿಯಕ್ಕೇನಿದೆ ನಮ್ಮ ಮಧ್ಯ? ನೀವೇನೇನೋ ಇಮ್ಯಾಜಿನ್ ಮಾಡ್ಕೋಬೇಡಿ ಆಂಟಿ. ಏನೇನೋ ಇಮ್ಯಾಜಿನ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಕೊಟ್ಟಿರೋದು ನೀನು ನಿಮ್ಮಮ್ಮ. ಅಲ್ಲ ಮೀರಾ, ಇಷ್ಟು ದಿನ ಆಯ್ತು, ನಿಮ್ಮಮ್ಮ ನನ್ಗೊಂದು ಫೋನ್ ಕಾಲ್ ಮಾಡೋದು ಬೇಡವಾ? ಮೀರಾ, ನಿಜ ಹೇಳು, ನಿಮ್ಮಮ್ಮಂಗೆ ಈ ಮದ್ವೆ ಇಷ್ಟ ಇದೆಯೋ ಇಲ್ವೋ? ಇದೆ ಆಂಟಿ, ಇಷ್ಟ ಇದೆ. ಮತ್ತ್ಯಾಕೆ ಹೀಗೆ ಸತಾಯಿಸ್ತಾ ಇದ್ದಾರೆ? ಅದೇ ನನಗೂ ಗೊತ್ತಾಗ್ತಾ ಇಲ್ಲ. ಗೊತ್ತಾಗ್ತಿಲ್ಲ ಅಂತ ಚಿಕ್ಕ ಮಗು ತರ ಹೇಳ್ಬೇಡ ನೀನು, ಆಮೇಲೆ ನನಗೆ ಕೆಟ್ಟು ಕೋಪ ಬರುತ್ತಷ್ಟೇ. ಆಂಟಿ, ನಾನು ಏನ್ ಮಾಡ್ಬೇಕು ಅಂತ ನೀವೇ ಹೇಳಿ. ಕಣಿ ಕೇಳು, ನಿಮ್ಮ ಅಮ್ಮಂಗೆ ಫೋನ್ ಮಾಡಿ ಬರೋಕ್ ಹೇಳು. ನಿಮ್ಮಮ್ಮ ಬರೋವರೆಗೂ ನಾವು ಯಾವ ಕೆಲಸನೂ ಮುಂದುವರ್ಸಕ್ಕಾಗಲ್ಲ. ಅಯ್ಯೋ ಆಂಟಿ, ಅವ್ರ ನಿಧಾನಕ್ಕೆ ಬರ್ಲಿ. ಅವ್ರಿಲ್ದೆ ಮದ್ವೆ ನಡೆದ್ರೆ ಅವ್ರೇನ್ ಬೇಜಾರ್ ಮಾಡ್ಕೊಳಲ್ಲ. ಏಯ್, ಇರೋದೊಬ್ಳು ಮಗಳು ನೀನು, ನಿನ್ ಮದ್ವೆ ನೋಡೋ ಆಸಕ್ತಿ ಇಲ್ವಾ ನಿಮ್ಮಮ್ಮಂಗೆ? ಮೀರಾ, ನೀನ್ ಹೀಗೆಲ್ಲ ಹೇಳೋದ್ ಕೇಳ್ತಿದ್ರೆ ನನ್ಗ್ಯಾಕೋ ನನ್ನ ಅನುಮಾನ ನಿಜ ಅನ್ನಿಸ್ತಿದೆ. ನೋಡು ಮೀರಾ, ನೀನ್ ನಿಜವಾಗ್ಲೂ ನನ್ನಿಂದ ಏನೋ ಮುಚ್ಚಿಡ್ತಿದ್ಯಾ, ಅದೇನು ಅಂತ ಹೇಳು. ಇಲ್ಲ ಆಂಟಿ, ಏನಾದ್ರೂ ಇದ್ರೆ ನಾನು ನಿಮ್ ಹತ್ರ ಹೇಳೋದಿಲ್ವಾ? ನೀನ್ ಏನ್ ಮಾಡ್ತೀಯೋ ಬಿಡ್ತೀಯೋ ನನಗೆ ಗೊತ್ತಿಲ್ಲ. ಮೊದ್ಲು ನಿಮ್ಮಮ್ಮನ ಇಲ್ಲಿ ಕರ್ಸೋ ಕಡೆ ಗಮನ ಕೊಡು. ನಿಮ್ಮಮ್ಮ ಬರ್ದೇ ಇರೋದು ನಮ್ಗೆ ಯಾರಿಗೂ ಇಷ್ಟ ಇಲ್ಲ. ಅವ್ರು ಬರ್ದೇ ಯಾವ ಶಾಸ್ತ್ರ ಮಾಡೋಕ್ ನಮ್ಗೆ ಇಷ್ಟ ಇಲ್ಲ. ಅದ್ ನಮ್ ಸಂಪ್ರದಾಯನೂ ಅಲ್ಲ. ಮೊದ್ಲು ನಿಮ್ಮಮ್ಮನ್ ಕರ್ಸು. ನಿಮ್ಮಮ್ಮ ಬಂದ್ಮೇಲೇನೆ ಜಾತಕ ನೋಡೋದು, ಲಗ್ನ ಪತ್ರಿಕೆ ಶಾಸ್ತ್ರನ ಮುಂದುವರ್ಸೋದು. ಇಲ್ಲ ಅಂದ್ರೆ ನಿಮ್ಮಮ್ಮ ಬೈಕೊಳ್ಳೋದು ನಿನ್ನನ್ನಲ್ಲ, ನಮ್ಮನ್ನ.
ಅವಳಿಗೆ ಇನ್ನೂ ಒಂದು ಆಕ್ಸಿಡೆಂಟ್ ಆಗತ್ತಂತೆ. ನಾನು ಸತ್ಯವನ್ನೇ ಓದುತ್ತೇನೆ, ಸತ್ಯವನ್ನಲ್ಲದೆ ಬೇರೇನೂ ಓದುವುದಿಲ್ಲ. ಮುಂದಿನ ತಿಂಗಳು ಹೊಸ ದಾಂಪತ್ಯ ಶುರುವಾಗಲಿದೆ. ಅಯ್ಯೋ, ಅರ್ಜುನ್ ಸರ್ದು ತುಲಾರಾಶಿ. ಅರೆ, ಇದ್ರಲ್ಲಿ ಬೇರೆ ಏನೋ ಇದೆ. ಅರ್ಜುನ್ ಸರ್ ಹೇಳಿದ್ ಒಂದೂ ಇಲ್ವಲ್ಲ. ಹಾಗಾದ್ರೆ ಇವರು ಕಾಗೆ ಹಾರಿಸಿದ್ದಾರೆ. ನನ್ನ ಭವಿಷ್ಯದಲ್ಲಿ ಏನಿದೆ? ಕುಂಭರಾಶಿ. ಸುಳ್ಳು. ಅರ್ಜುನ್ ಸರ್ ಹೇಳಿದ್ದೆಲ್ಲ ಬರೀ ಸುಳ್ಳು. ನಾನು ಹೇಳಿದ್ದು ನಿಜಾನ ಸುಳ್ಳ ಅಂತ ಚೆಕ್ ಮಾಡ್ತಿದ್ಯಾ ಸೇವಂತಿ? ಹೌದು, ನಿಜ ತಾನೆ? ರಾಯರ್ ಬಾಯಲ್ಲಿ ನಿಜ ಬಂದ್ರು ಲಾಯರ್ ಬಾಯಲ್ಲಿ ನಿಜ ಬರೋದಿಲ್ವಂತೆ. ಹೌದಾ? ಹಾಗಾದ್ರೆ ನಿಜ ಏನು? ನಿಮ್ಗೆ ನನ್ ಭವಿಷ್ಯ ಬೇಕು ಅಥವಾ ನಿಮ್ ಭವಿಷ್ಯ ಬೇಕು? ನಂದೇ ಶುರು ಮಾಡು. ತುಲನೆಗೆ ಸಿಗದ ತುಲಾರಾಶಿಯವರಿಗೆ ಈ ವಾರ ಭರಪೂರ ಭಯದ ವಾತಾವರಣ. ಮಾಜಿ ಹೆಂಡತಿಯಿಂದ ವಾಚಮಗೋಚರ ಬೈಗುಳ. ಮಾಜಿ ತಂಟೆಗೆ ಹೋಗದೆ ಅಂಜಿ ಮನೆಯಲ್ಲಿ ತೆಪ್ಪಗೆ ಬಿದ್ದಿದ್ದರೆ ಕ್ಷೇಮ. ಇಲ್ಲದಿದ್ದರೆ ಕೂತಲ್ಲಿಯೇ ಮಲಗಿದಲ್ಲಿಯೇ ಮಾಜಿಯಿಂದ ಹಿತವಾದ ಚಾಮರ ಸೇವೆಯ ಜೊತೆಗೆ ಉಚಿತವಾಗಿ ಉಳಿದ ಸೇವೆಗಳು ಸಿಗಲಿದೆ. ಅನುಭವಿಸಿ, ಆನಂದಿಸಿ. ಸಾಕಾ? ಇನ್ನು ಬೇಕಾ? ಕಾಮಿಡಿ ಚೆನ್ನಾಗಿ ಮಾಡ್ತಿದ್ದೆ ಸೇವಂತಿ. ನಿಮ್ಮಷ್ಟಿಲ್ಲ. ಅಫ್ಕೋರ್ಸ್ ನಾನು ಮಾಡಿದ ತಮಾಷೆನೇ ಇರಬಹುದು, ಆದ್ರೆ ಅದೇ ನಿಜ ಅಲ್ವಾ ಸೇವಂತಿ? ನಾನು ಮೀರಾನ ಮದುವೆ ಆಗ್ತಿರೋದು ನಿಜ ತಾನೆ? ಅವಳೇ ತಾನೆ ನನ್ನ ಮುಂದಿನ ಭವಿಷ್ಯ. ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ಅನ್ನೋ ಹಾಗೆ ನನಗೆ ಆಕ್ಸಿಡೆಂಟ್ ಆಗಿ ಮನೇಲಿ ಕುತ್ಕೊಳ್ಳೋ ಹಾಗಾಗಿದ್ದು ಒಂಥರ ಒಳ್ಳೇದೇ ಆಯ್ತು. ತಲೆಗೆ ಪೆಟ್ಟಾಗಿದ್ರು ತಲೆಗೆ ಸ್ವಲ್ಪ ಕೆಲಸ ಕೊಡೋ ಹಾಗಾಯ್ತು. ಮುಖ್ಯವಾಗಿ ಮೀರಾ ಜೊತೆ ನನ್ನ ಮುಂದಿನ ಜೀವನ ಹೇಗಿರಬಹುದು, ಹೇಗಿರ್ಬೇಕು, ಹೇಗಿರಬಾರ್ದು ಅಂತ ಪ್ಲಾನ್ ಮಾಡ್ಕೊಳ್ಳೋದಕ್ಕೆ ನನಗೆ ಟೈಮ್ ಸಿಕ್ತು. ಈ ಸಲ ತುಂಬಾ ಎಚ್ಚರಿಕೆಯಿಂದ ಪ್ಲಾನ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಒಂದ್ಸಲ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಆಗಿದೆಯಲ್ಲ. ಅದೇನೋ ಹೇಳ್ತಾರಲ್ಲ, ಎಡವಿದ ಕಾಲನೆ ಮತ್ತೆ ಮತ್ತೆ ಎಡುವುದು, ಗಾಯದ ಮೇಲೆನೆ ಮತ್ತೆ ಬರೆ ಬೀಳೋದು ಅಂತ. ಹಾಗಾಗಬಾರ್ದಲ್ವಾ? ಸೇವಂತಿ, ಈ ಸಲ ನಿನಗೂ ಒಂದು ಚಾನ್ಸ್ ಇದೆ. ಮೀರಾ ವಿಷಯದಲ್ಲಿ ನಾನೇನೇನು ಮಾಡಬೇಕು, ಏನೇನು ಮಾಡಬಾರ್ದು, ಜಸ್ಟ್ ಲೈಕ್ ಡೂಸ್ ಅಂಡ್ ಡೋಂಟ್ಸ್ ನೀನು ಟಿಪ್ಸ್ ಕೊಡಬಹುದು. ಕೊಡ್ತೀಯ ಅಲ್ವಾ?